ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸಂಸತ್ನಲ್ಲಿ ವಂದೇ ಮಾತರಂ, ಇತಿಹಾಸದಲ್ಲೇ ಪ್ರಥಮ ಮುಂಗಾರು ಅಧಿವೇಶನ ಮುಕ್ತಾಯ. ನಾಳಿನ ಸ್ವಾತಂತ್ರ್ಯ ಹಬ್ಬಕ್ಕೆ ವಿಧಾನಸೌಧ ಮೆಟ್ಟಿಲು ಸಜ್ಜು. 25 ತುಕಡಿ ಕಲಾ ತಂಡಗಳಿಂದ ವರ್ಣರಂಜಿತ ಸ್ವಾತಂತ್ರ್ಯ ದಿನದ ಪರೇಡ್. ಅಂಬೇಡ್ಕರ್ ವೀದಿಯಲ್ಲಿ 120ಕ್ಕೂ ಹೆಚ್ಚು ಸಂತೆ ಮಳಿಗೆ ಸ್ಥಾಪನೆ. ಇಂದು ವಿಧಾನಸಭಾಧ್ಯಕ್ಷ, ಪರಿಷತ್ ಸಭಾಪತಿ ಚುನಾವಣೆ. ಗ್ಯಾಸ್ ಸಿಲಿಂಡರ್ ಕೆವೈಸಿ ಮಾಡಿಸಲು ನಾಡಿದ್ದು ಕಡೇ ದಿನ. ಮುಗಿಬಿದ್ದ ಗ್ರಾಹಕರು ನಗರದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಗಂಟೆಗಟ್ಟಲೆ ನಾಗರಿಕರ ಸರತಿ ಸಾಲು. ಬೆಂಗಳೂರಿನಲ್ಲಿ ಚೆಸ್ ಲೀಗ್ಗೆ ದಿನಗಣನೆ. ಸೆಪ್ಟೆಂಬರ್ 3ರಂದು 13ರವರೆಗೆ ಜಿಸಿಎಲ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮನೆ ಮುಂದೆ ಕಾರು ಶುಲ್ಕ ಸಾವಿರಾರು. ಜಿಬಿಎಯಿಂದ ಪಾರ್ಕಿಂಗ್ ನೀತಿ ಕರಡು ಅಧಿಸೂಚನೆ ಪ್ರಕಟ. ಆಕ್ಷೇಪಕ್ಕೆ 30 ದಿನ ಅವಕಾಶ. ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಧ್ಯಾ ಕಿರಣ ಯೋಜನೆ. ಡಿಕೆಶಿ ನೇತೃತ್ವದ ಸಂಪುಟ ಸಭೆ ತೀರ್ಮಾನ. ಓಲಾ, ಊಬರ್, ರ್ಯಾಪಿಡೋಗೆ ಆಘಾತ. ಮುಂಗಡ ಟಿಪ್ಸ್ಗೆ ಕೇಂದ್ರ ಕಡಿವಾಣ. ಅಧಿಕ ದರ ವಸೂಲಿ ಸಂಬಂಧ ರಾಜ್ಯ ಸರ್ಕಾರ ನೋಟಿಸ್. ರಾಜ್ಯದಲ್ಲೂ ಕೃತಕ ಪನ್ನೀರ್ ಮಾರಾಟ ನಿಷೇಧ. ಕೃತಕ ಪನ್ನೀರ್ನಿಂದ ಮಾನವನ ಕಿಡ್ನಿ, ಲಿವರ್ಗೆ ಹಾನಿ ಎಂದ ವೈದ್ಯರು. ಲಂಕಾ ಟೆಸ್ಟ್ಗೆ ಭಾರತ ಭರ್ಜರಿ ಸಿದ್ಧತೆ. ನಾಳೆಯಿಂದ 2 ಪಂದ್ಯಗಳ ಸರಣಿ.